ಬ್ರಹ್ಮೋಸ್ ದಾಳಿಗೆ ಪಾಕಿಸ್ತಾನದ ಏರ್ ಬೇಸ್ಗಳು ಸಂಪೂರ್ಣವಾಗಿ ಧ್ವಂಸವಾಗಿದ್ದಾವೆ. ಚೀನಾದ ಉಪಗ್ರಹ ಸಂಸ್ಥೆಯಿಂದ ಸ್ಯಾಟಲೈಟ್ ಚಿತ್ರಗಳು ಬಿಡುಗಡೆಯಾಗಿದೆ. ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಧ್ವಂಸವಾಗಿರುವಂತಹ ಚಿತ್ರ ಬಿಡುಗಡೆಯಾಗಿದೆ. ಜಕೋಬಾಬಾದ್, ನೂರ್ ಖಾನ್ ಏರ್ ಬೇಸ್, ಸರ್ಗೋದಾ, ಭೋಲಾರಿ ಏರ್ ಬೇಸ್ಗಳು ಫಿನಿಶ್ ಆಗಿದ್ದಾವೆ. ಉಪಗ್ರಹದ ಚಿತ್ರದಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಕೂಡ ಗೋಚರ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನಾಧಿಕಾರಿಗಳು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದರು. ಉಪಗ್ರಹದ ಚಿತ್ರಗಳಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಛಿದ್ರ ಆಗಿದೆ, ಯಾವ ರೀತಿಯಾಗಿ ಈ ಏರ್ ಬೇಸ್ಗಳನ್ನು, ವಾಯುನೆಲೆಗಳನ್ನು ಧ್ವಂಸ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗೋದಕ್ಕಿಂತ ಮುಂಚೆ, ದಾಳಿಯಾದ ನಂತರ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು. ಅದೇ ರೀತಿಯಾಗಿ ಮಾಹಿತಿಗಳನ್ನು ಕೊಟ್ಟಿದ್ರು. ಬ್ರಹ್ಮೋಸ್ ಕ್ಷಿಪಣಿ ನಾವು ಹೊಡೆದು ಉರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಹೇಳಿತ್ತು. ಆದರೆ ಪಾಕಿಸ್ತಾನ ಮಾಡಿರುವಂತಹ ದಾವೆಗಳು ಸುಳ್ಳು ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಚೀನಾದ ಉಪಗ್ರಹದಲ್ಲೇ ಈ ಸ್ಯಾಟಲೈಟ್ ಚಿತ್ರಗಳನ್ನು ಬಿಡುಗಡೆ ಮಾಡಲಾಗಿದೆ. ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆ ಧ್ವಂಸವಾಗಿರುವಂತಹ ಚಿತ್ರ, ಜಕೋಬಾಬಾದ್, ನೂರ್ ಖಾನ್ ಏರ್ ಬೇಸ್, ಸರ್ಗೋದಾ, ಭೋಲಾರಿ ಏರ್ ಬೇಸ್ಗಳ ಉಪಗ್ರಹದ ಚಿತ್ರಗಳು ಲಭ್ಯವಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಮುಂಚೆ ಇದ್ದಂತಹ ಒಂದು ಫೋಟೋ, ಅದಾದ ನಂತರ ದಾಳಿಯಾದ ನಂತರ ಏನು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ಸಂಪೂರ್ಣವಾಗಿ ಛಿದ್ರ ಆಗಿರುವಂತಹ ಒಂದು ಫೋಟೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. 2 ಟ್ರಕ್ಗಳು ಕೂಡ ಒಂದು ಜಾಗದಲ್ಲಿ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಟ್ರಕ್ಗಳ ಒಂದು ಫೋಟೋ ಕೂಡ ಅದರಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಕನಿಷ್ಠ 2 ಟ್ರಕ್ಗಳು ಧ್ವಂಸವಾಗಿದೆ ಏರ್ ಬೇಸ್ನಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏರ್ ಸ್ಟ್ರೈಕ್ಗೂ ಮುನ್ನ ಇರುವಂತಹ ಫೋಟೋ, ಏರ್ ಸ್ಟ್ರೈಕ್ ನಂತರ ಇರುವಂತಹ ಸ್ಯಾಟಲೈಟ್ ಪಿಕ್ಚರ್ಗಳು ಬಿಡುಗಡೆಯಾಗಿದ್ದಾವೆ. ಇನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ವಿಮಾನಗಳು ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಆದರೆ ದಾಳಿ ಮಾಡಿದ ನಂತರ ಅಲ್ಲಿಂದ ವಿಮಾನಗಳನ್ನು ತೆರವು ಮಾಡಿ ಆ ಜಾಗದಲ್ಲಿ ಈಗ ರಿಸ್ಟೋರೇಷನ್ ಮಾಡೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.